ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಏನು ಅಂತ ಆಲ್ರೆಡಿ ಟೈಟಲಲ್ಲಿ ತಮ್ನೇಲಲ್ಲಿ ನೋಡೇ ಇರ್ತೀರಾ. ಸೊ ಈ ವಿಡಿಯೋ ಬಂದು ಪಲ್ಮನಾಸ್ ಜ್ಯುವೆಲ್ಲರಿ ರಿವ್ಯೂ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಈ ವಿಡಿಯೋನ ಮುಗಿಸ್ಬಿಡ್ತೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾನು ಡೈಲಿ ವೇರ್ ಯೂಶ್ವಲಿ ನಾನು ಚೇಂಜ್ ಮಾಡ್ತಾನೇ ಇರ್ತೀನಿ. ಲೈಕ್ ಗೋಲ್ಡ್ ಆಗಲಿ, ಆರ್ಟಿಫಿಷಿಯಲ್ ಆಗಲಿ, ಸಿಲ್ವರ್ ಆಗಲಿ, ನಂಗೆ ಯಾವ್ದು ಬೇಕೋ ಅದೆಲ್ಲ ಚೇಂಜ್ ಮಾಡ್ತಾನೇ ಇರ್ತೀನಿ. ಸೊ ಅದರಲ್ಲಿ ಮೋಸ್ಟ್ಲಿ ಜಾಸ್ತಿ ಗೋಲ್ಡೇ ಹಾಕ್ಕೊಳ್ಳೋದು. ಸೊ ಗೋಲ್ಡಲ್ಲಿ ನನಗೆ ಈ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು, ಗೋಲ್ಡ್ ಕಲರಲ್ಲಿ. ಸೊ ಅದಕ್ಕೆ ನಾನು ಪಲ್ಮನಾಸಿಂದ ಫಸ್ಟ್ ಪರ್ಚೇಸ್ ಮಾಡಿರೋದು. ಇದು ತುಂಬ ತುಂಬ ಚೆನ್ನಾಗಿದೆ. ಸೊ ನಾನು ಅನ್ಕೊತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದೆರಡು ಲೈಕ್ ವಾಚ್ ಜೊತೆ ಹಾಕ್ಕೋತಾರಲ್ಲ, ಅದೊಂದು ಬ್ರೇಸ್ಲೆಟ್ ತೊಗೋಬೇಕು ಅಂತ. ಅದೆಲ್ಲ ಫ್ಯೂಚರಲ್ಲಿ ನೀವು ವ್ಲಾಗ್ಸ್ ನೋಡ್ತಾ ಹೋಗ್ತೀರಾ. ಅಟ್ ಪ್ರೆಸೆಂಟ್ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಈ ವಿಡಿಯೋ ನೀವು ಶಾರ್ಟ್ ವಿಡಿಯೋದಲ್ಲಿ ಯಾವಾಗೂ ಲಾಂಗ್ ಬ್ಯಾಕ್ ನೋಡಿರ್ತೀರ, ಬಟ್ ಹೆಂಗಿದೆ ಅಂತಾಗ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಿಮಗೆ ಗೊತ್ತೇ ಇದೆ, ಪಲ್ಮನಾಸ್ ಬಂದು ಶ್ರದ್ಧಾ ಕಪೂರ್ ಅವ್ರ ಬ್ರ್ಯಾಂಡು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೈಕ್ ಮೋಸ್ಟ್ ಆಫ್ ದಿ ಟ್ರೆಂಡಿಂಗ್ ಜ್ಯುವೆಲ್ಲರಿ ಅಂತ ಹೇಳ್ಬೋದು. ಲೈಕ್ ಜೀವ ಆಗಲಿ, ಪಲ್ಮನಾಸ್ ಆಗಲಿ, ಎಲ್ಲನೂ ಲೈಕ್ ಗಿಫ್ಟಿಂಗ್ ಪರ್ಪಸ್ಗಂತೂ ದಿ ಬೆಸ್ಟ್ ಆಪ್ಷನ್. ಬಿಕಾಸ್ ಇದು ಸ್ವಿಗ್ಗಿ, ಬ್ಲಿಂಕಿಟ್ ಎಲ್ಲ ಕಡೆ ಇದೆ, ಲೈಕ್ ಇಮಿಡಿಯೇಟ್ ಡೆಲಿವರಿ. ನಾನು ಕೂಡ ಸ್ವಿಗ್ಗಿಯಲ್ಲೇ ತೊಗೊಂಡಿದ್ದು. ಇದಕ್ಕೆ ನಾನು ಎಷ್ಟು ಪೇ ಮಾಡಿ, ಇದ್ರ ಮೇಲೆ 5098 ಐತೆ, ಮೇ ಬಿ 1400 ಏನೋ ಆಗಿತ್ತು ಅಷ್ಟೇ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಲೆಟ್ ಮಿ ಓಪನ್ ದಿಸ್ ಬಾಕ್ಸ್. ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ, ಓಕೆನಾ? ಬಿಕಾಸ್ ನಾನು ತುಂಬ ವೀಡಿಯೋ ನೋಡಿದೆ, ಕನ್ನಡದಲ್ಲಿ ಪಲ್ಮನಾಸ್ ರಿವ್ಯೂ ಸ್ವಲ್ಪ ಕಮ್ಮಿನೇ ಇರೋದು. ಸೊ ಯಾರಾದರೂ ತೊಗೋಬೇಕಂದ್ರೆ ಯೂಸ್ ಆಗಲಿ ಅಂತ ಲೈಕ್ ಇದು, ಅದಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಬಂದು ಪಲ್ಮನಾಸ್ ಅವ್ರದ್ದು ಕಾರ್ಡ್ ಇರುತ್ತೆ, ಸರ್ಟಿಫಿಕೇಟ್ ಆಫ್ ಅಥೆಂಟಿಸಿಟಿ ಅಂತ. ಸೊ ಇದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಜ್ಯುವೆಲ್ಲರಿ ಈಸ್ ಕ್ರಾಫ್ಟೆಡ್ ಫ್ರಮ್ ಪ್ರೀಮಿಯಮ್ ಬೇಸ್ ಮೆಟಲ್ಸ್ ವಿತ್ ಥಿಕ್ 18K ಗೋಲ್ಡ್ ಪ್ಲೇಟೆಡ್ ಆನ್ ಇಟ್ ಅಂತ. ಇದೇನು ಗೋಲ್ಡ್ ಅಲ್ಲ, ಗೋಲ್ಡ್ ಪ್ಲೇಟೆಡ್ ಅಂದರೆ ಲೈಕ್ ಗೋಲ್ಡ್ ಪ್ಲೇಟೆಡ್ ಅಷ್ಟೇ ಗೈಸ್, ಸಿಂಪಲ್, ಸುಮ್ಮನೆ ಯಾಕೆ ಲ್ಯಾಗ್. ಬಟ್ ಇದು ತುಂಬಾ ತುಂಬ ಚೆನ್ನಾಗಿರುತ್ತೆ. ವಾಟರ್ ರೆಸಿಸ್ಟೆಂಟ್ ಕೂಡ, ಲೈಕ್ ಯು ಕ್ಯಾನ್ ಯೂಸ್ ವಿತ್ ವಾಟರ್ ಆಲ್ಸೋ. ಬಟ್ ಆಂಟಿ ಟಾರ್ನಿಷ್ ಆಗಿರೋದ್ರಿಂದ ಲೈಕ್ ನೀರು ಬಿದ್ದು ಏನಾಗಲ್ಲ, ಬಟ್ ಪರ್ಫ್ಯೂಮಿಂದ ದೂರ ಇರಬೇಕಷ್ಟೇ. ಸೊ ಲೆಟ್ಸ್ ಗೆಟ್ ಇಟ್ ಟು ದ ಪ್ರಾಡಕ್ಟ್. ಸೊ ಅದಾದಮೇಲೆ ಇದು ಕೊಟ್ಟಿರ್ತಾರೆ, ಲೈಕ್ ನಿಮ್ಗೆ ಗೊತ್ತಿರುತ್ತಲ್ಲ, ಸ್ವೆಟ್ ಆಗಿರುತ್ತಲ್ಲ, ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಕ್ಲಾತ್, ಹ್ಯಾಂಡ್, ಇನ್ನೊಂದು ಈ ಥರ ಓಪನ್ ಮಾಡಿದ್ರೆ ಈ ಥರ ಚೈನ್ ಬರುತ್ತೆ. ಇದೇನು ಗೊತ್ತಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮೋಸ್ಟ್ಲಿ ಮಾಡ್ರನ್ ಡ್ರೆಸ್ಗೆ, ಟ್ರೆಡಿಷ್ನಲ್ ಡ್ರೆಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಇದು ವಿ ಅಂತ ಇರೋದಕ್ಕೆ ಎಲ್ಲರೂ ವಿ ಅಂದರೆ ಏನು ಅಂತೆಲ್ಲ ಕೇಳ್ತಾರೆ. ಬಟ್ ನಥಿಂಗ್, ಬ್ಲ್ಯಾಕ್ ಅಂದರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಇದು ತೊಗೊಂಡಿರೋದು. ಬಟ್ ನಾನು ಆಲ್ಮೋಸ್ಟ್ 3 ಮಂತ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು. ಈಗಲೂ ಈಗಲೂ ಹೊಸ್ದಾಗಿದೆ. ಆ ಶೈನಿಂಗ್ ಕೂಡ ಹಾಗೆ ಇದೆ. ಬಟ್ ಇದರಲ್ಲಿ ನಂಗೆ ಮೇನ್ ಏನು ಗೊತ್ತಾ ಇಷ್ಟ ಆಗಿದೋ ತೋರಿಸ್ತೀನಿ ರೀ. ಇದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಶೈನಿಂಗ್ ಕಾಣ್ತಾ ಇತ್ತಲ್ಲ, ಹೀಗೆ ಮಿನಿಕಿ ಅಂತ ಇತ್ತು. ಸೊ ಅದಕ್ಕೆ ಯೂಶ್ವಲಿ ನಾನು ಗೋಲ್ಡ್ ಜಾಸ್ತಿ ಹಾಕ್ಕೊತಾ ಇರ್ತೀನಲ್ಲ, ಯಾವಾಗಾದರೂ ಅವಾಗ ಚೇಂಜ್ ಮಾಡ್ತಾ ಇರೋಣ ಅನ್ಸುತ್ತೆ. ಸೊ ಎಲ್ಲ ಥರನೂ ಗೋಲ್ಡ್ ತೊಗೊಳಕ್ಕಾಗಲ್ವಲ್ಲ. ಸೊ ಅದಕ್ಕೆ ಸಿಲ್ವರಲ್ಲಿ ಆಪ್ಷನ್ ಇದ್ದರೆ, ಇಲ್ಲ ಆಂಟಿ ಟಾರ್ನಿಷಲ್ಲಿ ಆಪ್ಷನ್ ಇದ್ದರೆ, ಯಾವುದ್ರಲ್ಲಿದ್ದರೆ ಅದ್ರಲ್ಲಿ ತೊಗೋತಾ ಇರಬೇಕು. ಸೊ ಇವಾಗಿನ ಗೋಲ್ಡ್ ಪ್ರೈಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲ, ಇವಾಗ ಬೇಜಾನ್ ಕಳ್ಳರ ಕಾಟ ಆಗಿರೋದ್ರಿಂದ ಮೋಸ್ಟ್ಲಿ ಎಲ್ಲ ಈ ಥರದಕ್ಕೆ ಸ್ವಿಚ್ ಆಗ್ತಾ ಇದ್ದಾರೆ. ಸೊ ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಇದರಲ್ಲಿ ಇನ್ನೊಂದು ಏನು ಗೊತ್ತಾ, ವುಮೆನ್ಸ್ ಎಲ್ರಿಗೂ ಕಲೆಕ್ಷನ್ ಇರುತ್ತೆ. ಸೂಪರಾಗಿದೆ. ಗಿಫ್ಟಿಂಗ್ ಪರ್ಪಸ್ಗಂತೂ ಸಕ್ಕತ್ತಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ಇದೇನೋ ಸ್ನೇಕ್ ಡಿಸೈನ್ ಅಂತಾರಲ್ಲ, ಆ ಥರ ನಂಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಈ ಡ್ರೆಸ್ಸಿಗೆ ಸೆಟ್ ಆಗ್ತಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಈ ಸರಕ್ಕೆ ಏನೋ ಓಲೆ ಕೊಟ್ಟಿದ್ದಾರೆ, ಜುಮ್ಕಿ ಥರ. ನನಗದು ಯಾಕೋ ಹೆವಿ ಗ್ರ್ಯಾಂಡ್ ಅಂತ ಅನಿಸ್ತು. ಬೆಳಗ್ಗೆಯಿಂದ ಖಾಲಿ ಇದ್ದೆ, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅಂತ ಒಂದು ಸ್ಟಡ್ ಇಟ್ಕೊಂಡೆ ವೈಟ್. ನನಗೆ ಪರ್ಲ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ನೋಡ್ತಾ ಇದ್ದೀರಲ್ಲ ನೋಡಿ, ಎಲ್ಲ ಡ್ರೆಸ್ಗೂ ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ. ಅದ್ರ ಜೊತೆಗೆ ಮೋಸ್ಟ್ ಟ್ರೆಂಡಿಂಗ್ ಪ್ರಾಡಕ್ಟ್ ಇದು, ಮೋಸ್ಟ್ ಸೆಲ್ಲಿಂಗ್ ಕೂಡ ಪಲ್ಮನಾಸಲ್ಲಿ. ಬಿಕಾಸ್ ಇದು ತುಂಬ ಜನ ತೊಗೊಂಡಿದ್ದಾರೆ. ನನಗಂತೂ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಯಾವಾಗ ತೊಗೋತೀನೋ ಅಂತ ಅನ್ಕೊತಾ ಇದ್ದೆ, ತೊಗೊಂಬಿಟ್ಟು
ಸೊ ನಂಗೆ ಗೊತ್ತು ಈ ವಿಡಿಯೋ ಸಿಕ್ಕಾಬಟ್ಟೆ ಚಿಕ್ಕದು ಅಂತ, ಬಟ್ ಇಟ್ಸ್ ಓಕೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಚಿಕ್ಕದಾಗಿರಲಿ ವಿಡಿಯೋ. ಎಲ್ಲನೂ ಯಾಕೆ ದೊಡ್ಡದಾಗಿ ಜಾಸ್ತಿ ಹೊತ್ತಿರಬೇಕು, ಚಿಕ್ಕದಾಗಿ ಕೂಡ ಬೇಗ ಆಗೋಬೇಕಲ್ಲ. ಆ್ಯಂಡ್ ಆಲ್ಸೋ ಹೇಳೇ ಇದ್ದೀನಿ ನಾನು ನಿಮ್ಮಲ್ಲಿ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ. ಸೊ ಅದರಲ್ಲಿ ಇದು ಕೂಡ ಒಂದು ಚಿಕ್ಕದಾಗಿ. ನೆಕ್ಸ್ಟು ಬೇಜಾನ್ ಪ್ಲ್ಯಾನ್ಸ್ ಇದೆ, ಎಷ್ಟೊಂದು ವೀಡಿಯೋ ಮಾಡೋ ಐಡಿಯಾ ಇದೆ. ಸೊ ನೋಡೋಣ, ಒಂದೊಂದೇ ಬೇಗ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ನಿಮಗೂ ಯಾವ್ದಾದ್ರು ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ನಾನು ನಮ್ಮ ಮಮ್ಮಿ ಜೊತೆ, ನನ್ನ ತಂಗಿ ಜೊತೆ, ನನ್ನ ಮಗಳ ಜೊತೆ ಎಲ್ಲ ಜೊತೆನೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಯಾವ್ದು ಒಬ್ಬೊಬ್ರಿಗೆ ಒಂದೊಂದು ಆಲ್ರೆಡಿ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ್ಯಾವ ವೀಡಿಯೋಸ್ ಮಾಡಬೇಕು ಅಂತ. ಸೊ ನಿಮಗೂ ಕೂಡ ಇದೇ ಥರ ವೀಡಿಯೋಸ್ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್.